ಜೆಡಿಎಸ್ನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋದ್ರೆ ಟಿಕೆಟ್ ಘೋಷಣೆಗೂ ಮುನ್ನವೇ ಮಂಡ್ಯದಲ್ಲಿ ದಳಪತಿಗಳ ರಣಕಹಳೆ ಮೊಳಗ್ತಾ ಇದೆ. ಜೆಡಿಎಸ್ ನಾಯಕರ ಮೊದಲ ಸಭೆ, ಅಂಬೇಡ್ಕರ್ ಭವನದಲ್ಲಿ ಚುನಾವಣಾ ರಣತಂತ್ರದ ಬಗ್ಗೆ ಚರ್ಚೆ. ಮಂಡ್ಯ ಕ್ಷೇತ್ರದಲ್ಲಿ ಗೆಲ್ಲೋಕೆ ರಣತಂತ್ರ ಹೆಣಿತಾ ಇದೆ ಜೆಡಿಎಸ್. ಎಚ್ಡಿಗೆ ಮಾತನಾಡ್ತಿದ್ದಾರೆ, ಕೇಳೋಣ ಬನ್ನಿ. ಇದೆಲ್ಲವನ್ನ ನೀವು ಗಮನಿಸಿದ್ದೀರಿ. ದೇವೇಗೌಡರು ಇವತ್ತೇನಾದ್ರು 60 ವರ್ಷದ ರಾಜಕಾರಣ ಸುದೀರ್ಘವಾಗಿ ಮಾಡಿದ್ರೆ ಅದಕ್ಕೆ ಪ್ರಮುಖವಾದ ಶಕ್ತಿ ತುಂಬಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದನ್ನ ನಮ್ಮ ಜೀವನದಲ್ಲಿ ಮರೆಯೋದಿಲ್ಲ. ಇವತ್ತು ನಾನು ಯಾವ ಕಾರಣಕ್ಕೋಸ್ಕರವಾಗಿ ಈ ಸಭೆಯನ್ನು ಕರೀರಿ ಅಂತೇಳಿ ಮನವಿ ಮಾಡಿದ್ದೇನೆ. ನಿಮ್ಮ ಭಾವನೆಗಳನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಕೊನೆಯದಾಗಿ ನಾನು ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡ್ತೀನಿ. ದಯವಿಟ್ಟು ಒಂದೊಂದು 2 ನಿಮಿಷ ನಮ್ಮ ನಾಯಕರುಗಳು ಮಾತನಾಡಿ, ಲೀಡರ್ಗಳು 2 ನಿಮಿಷ ಎಲ್ಲರೂ ಮಾತಾಡ್ತಾರೆ. ನಿಮ್ಮ ಭಾವನೆಗಳಿಗೆ 1 ನಿಮಿಷ ಅಣ್ಣ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ದಯವಿಟ್ಟು ನಿಮ್ಮ ಭಾವನೆ ನನಗೆ ಗೊತ್ತಿದೆ. ನಿಮ್ಮ ಭಾವನೆಗಳು ನೀವು ಇಟ್ಕೊಂಡಿರ್ತಕ್ಕಂಥ ಈ ಚುನಾವಣೆಗೆ ನಿಮ್ಮಲ್ಲಿರ್ತಕ್ಕಂಥ ಭಾವನೆಗಳೇ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಯಾತಕ್ಕೆ ನಾನಿಂದ ನನ್ನ ಅನಾರೋಗ್ಯದ ನಡುವಿನಲ್ಲೂ ಇವತ್ತು ಯಾತಕ್ಕೆ ಸಭೆಯಲ್ಲಿ ಬಂದಿದ್ದೇನೆ. ಮೊನ್ನೆ ದಿನ ಹಾಸನಕ್ಕೆ ಹೋಗಿ ಬಂದೆ. ಹಾಸನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾನೇ ಅರಿತುಕೊಂಡಿದ್ದೆ. ಅಲ್ಲೂ ಹೆಚ್ಚು ಕಡಿಮೆ ಆಗಬಾರದು ಅಂತೇಳಿ ಬಹುಶಃ ನೀವು ಯಾರಾದರೂ ಟಿವಿಗಳಲ್ಲಿ ನೋಡಿರ್ಬೋದು, ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಮಾರು 1 ಗಂಟೆ 20 ನಿಮಿಷ ನಾನು ಏನಲ್ಲಿ ಮಾತನಾಡಿ ಬಂದಿದ್ದೇನೆ. ಒಂದು ಚುನಾವಣೆಯಲ್ಲಿ ಆದಂತ ಕೆಲವು ತಪ್ಪುಗಳೇನಿದೆ ನಮ್ಮಿಂದ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಅಲ್ಲೇನು ಮನವಿ ಮಾಡಿ ಬಂದೆ. ಇಲ್ಲಿ ಮಂಡ್ಯದಲ್ಲಿ ಈ ಚುನಾವಣೆ ಏನಿದೆ ಎಂದೂ ಸಹ ಮಂಡ್ಯ ಜಿಲ್ಲೆಯ ಜನತೆ ಜನತಾದಳವನ್ನ ಎಂದೂ ಕೈ ಬಿಟ್ಟವರಲ್ಲ. ಕಳೆದ ಚುನಾವಣೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.